ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಒಂದು 34,000 ಆಗುತ್ತಾ, ಒಂದು 53,000 ಆಗುತ್ತಾ? ಟ್ರ್ಯಾಕ್ ಸ್ಟುಡಿಯೋಸ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಸರ್ ನಾನು ಹೇಳಿದ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ 40,000. ಹೌದು, 35,000 ಮಾಡ್ಕೊಡ್ತೀರಾ? 35,000 ಮಾಡ್ಕೊಡ್ತೀರಾ? ಎಲ್ಲ ಗಾಡಿನೂ ಫಸ್ಟ್ ಓನರ್ ಇರೋದು. 50,000 ಬೇಕಾದ್ರೆ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ 55ಗೆ ಮಾಡ್ಕೊಡ್ತೀನಿ. ಒಂದು 35ಕ್ಕೆ ಆಗುತ್ತಾ? 33ಗೆ ಮಾಡ್ಕೊಡ್ತೀನಿ. ಎರಡು ಸಿಂಗಲ್. ಸರ್ ಇದು 80 ಮಾಡಲ್ ಇರ್ಬೇಕು ಅನ್ಸುತ್ತೆ. ಇದು ಬಂದು TVS iQube ನೋಡಿ ಸರ್, ಒಂದು 80ಗೆ ಮಾಡ್ಕೊಡ್ತೀರಾ? 83,000ಗೆ ಫೈನಲ್ ಮಾಡಿ. 83 ನೋಡಿ, ನಮಗೂ ಬೇಡ ನಿಮಗೂ ಬೇಡ, ಒಂದು 80ಗೆ ಮಾಡ್ಬಿಡಿ. 65,000 ಕ್ಲೋಸ್ ಮಾಡ್ಕೊತೀರಾ? ಇನ್ಕ್ಲೂಡಿಂಗ್ ಅಲ್ಲ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇಲ್ಲ ಆಗಲ್ಲ. ಕಡೆಯಿಂದ ಬಂದ್ರೆ ಬೇಕಾದ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ. ಹಾಗಾದ್ರೆ 75 ಕ್ಲೋಸ್ ಮಾಡ್ಕೊಡ್ತೀರಾ? 45ಕ್ಕೆ ಮುಗಿಸ್ಕೊಡ್ತೀರಾ? 45ಗೆ ಇಲ್ಲ, 147 ಮಾಡ್ಕೊಡ್ತೀನಿ. ಈ ಪ್ರೈಸ್ ಅಲ್ಲಿ ಎಲ್ಲಿ ಸಿಗಲ್ಲ ಸರ್. ಒಂದು 35 ಮಾಡ್ಕೊಳ್ಳಿ. 36 ಮಾಡ್ಕೊಡ್ತೀನಿ, ಹೋಗಿ ಸರ್. 36 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರಾ? ಹೌದು. ಎಲ್ರಿಗೂ ಮತ್ತೊಮ್ಮೆ ನನ್ನ ರಾಷ್ಟ್ರೀಯ ಸ್ವಾಗತ. ನಾನೇನು ರಾಘವೇಂದ್ರ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ BTM ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀನಿ. ಸೊ ಇದು ಬಂದು ಇವ್ರ ಶೋರೂಮ್ ಬಂದು ಆಪೋಸಿಟ್ಟು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ ಇದೆ. ಸೊ ಎಕ್ಸಾಕ್ಟ್ಲಿ ಆಪೋಸಿಟೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಈ ವಿಡಿಯೋದಲ್ಲಿ ನಮಗೆ ಸಾಕಷ್ಟು ಲೋ ಬಜೆಟಿಂದ ಹೈ ಬಜೆಟ್ ಇರೋವರೆಗೂ ಎಲ್ಲ ಮೊಪೆಟ್ಸ್ಗಳೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ರಾಯಲ್ ಎನ್ಫೀಲ್ಡ್ 2 ಹಳೆ ಆ್ಯಂಟಿಕ್ ಗಾಡಿಗಳು ಇದೆ ಅಂತ ಹೇಳಿದರು. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಅದನ್ನು ವಿಡಿಯೋ ಕವರೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮೊಂದಿಗೆ ಮಿಸ್ಟರ್ ಇಮ್ರಾನ್ ಅವರು ಇದ್ದಾರೆ. ನಮ್ಮ ಚಾನಲ್ಗೆ ಬರ್ಮಾಡ್ಕೊಂಡು ಈ ವಿಡಿಯೋನ ತಡಮಾರದೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಬನ್ನಿ, ಹಾಗಿದ್ರೆ ನಮ್ಮ ಮುಂದೆ ಎಲ್ಲ ಹೋಂಡಾ ಡಿಯೋ ಮತ್ತು ಆಕ್ಸಿಸ್ಸು, ಆ್ಯಕ್ಟಿವಾ, ಬೈಕ್ಸು, ಮೊಪೆಡ್ಸ್ ಎಲ್ಲ ಇದೆ ಸ್ನೇಹಿತರೆ. ಬನ್ನಿ, ಹಾಗಿದ್ರೆ ನಮ್ಮ ಮುಂದೆ ಇಮ್ರಾನ್ ಅವರು ಇದ್ದಾರೆ. ಸೊ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ಬೇಕೆ. ಸೊ ಸುಜುಕಿ ಆಕ್ಸಸ್ ಇದೆ. ಸೊ ಏನು ಮಾಡಲು ಸರ್ ಇದು? 2011 ಮಾಡಲ್. ಓಕೆ. ಸಿಂಗಲ್ ಓನರ್, 25,000 ಕಿಲೋಮೀಟರ್ ಓಡಿಸಿರೋದು. ಓಕೆ. 6 ಮಂತ್ಸ್ ಇಂಜಿನ್ ವ್ಯಾರಂಟಿ ಸಿಗುತ್ತೆ. ಟೈರ್ 70% ಐತೆ. ಓಕೆ. ನೀಟಾಗಿ ಐತೆ ಗಾಡಿ, ಎಲ್ಲ ಕಂಡೀಷನ್. ಏನು ಪ್ರೈಸ್ ಸರ್? ಪ್ರೈಸ್ ಇದು 38,000 ಆಗುತ್ತೆ ಸರ್. 38,000 ಆಗುತ್ತಾ? ಹೌದು. ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಒಂದು 34,000 ಆಗುತ್ತಾ? ಒಂದು 32-33 ವರೆಗೂ ಮಾಡ್ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಆಗುತ್ತೆ ಬಂದರೆ? ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ? ಆಗುತ್ತೆ ಸರ್. ಸೂಪರ್ ಸರ್. ಹೋಂಡಾ ಲಿವೋ 2019 ಡಿಸೆಂಬರ್. ಓಕೆ. ಫಸ್ಟ್ ಓನರ್, 19,000 ಓಡಿಸಿರೋದು ಗಾಡಿ ಇದು. ಓಕೆ. ಟೈರ್ನು ಪರವಾಗಿಲ್ಲ, ಚೆನ್ನಾಗೈತೆ. ಇಂಜಿನ್ ಇದಕ್ಕಿನ್ನೂ 6 ಮಂತ್ಸ್ ವ್ಯಾರಂಟಿ ಕೊಡ್ತೀನಿ. ಎಲ್ಲ ಗಾಡಿಗೇನು 6 ಮಂತ್ಸ್ ವ್ಯಾರಂಟಿ ಇರುತ್ತೆ ನಿಮಗೆ. ಓಕೆ. ಗಾಡಿ ಎಲ್ಲ ಪಾಲಿಶಿಂಗ್, ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿಕೊಡ್ತೀನಿ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 59,000 ಆಗುತ್ತೆ. 59,000 ಒಂದು 53,000 ಆಗುತ್ತಾ? ಆಗುತ್ತೆ ಸರ್. ನಿಮ್ಮ ಕಡೆಯಿಂದ ಬಂದರೆ ಯಾರನ್ನ ಮಾಡಿಕೊಡ್ತೀನಿ. ಸೊ ಸ್ನೇಹಿತರೆ, ರ್ಯಾಕ್ ಸ್ಟುಡಿಯೋಸ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಸರ್ ನಾನು ಹೇಳಿದ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಸೊ ಹಾಗೆ ನಮ್ಮ ಮುಂದೆ ಯಮಹಾ FZ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇಸ್ಕೊಡಿ ಸರ್. ಇದು ಬಂದು 2013 ಮಾಡಲ್, ಫಸ್ಟ್ ಓನರ್, 20,000 ಕಿಲೋಮೀಟರ್ ಓಡಿಸಿರೋದು. ಓಕೆ. ನಮ್ಮ ಕಡೆಯಿಂದ ಬಂದರೆ ಏನು ಮಾಡಿಕೊಡ್ತೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಪ್ರೈಸ್ ಬಂದ್ಬಿಟ್ಟು ಇದು 40,000. 40,000? ಹೌದು. ಒಂದು 35,000 ಮಾಡ್ಕೊಡ್ತೀರಾ? 35,000 ಮಾಡ್ಕೊಡ್ತೀರಾ? ಓಕೆ, ಸೂಪರ್. ಹಾಗೆ ನಮ್ಮ ಮುಂದೆ TVS ಜುಪಿಟರ್ ಇದೆ ಸ್ನೇಹಿತರೆ, ಹೇಳಿ ಸರ್. 2019 ಮಾಡಲ್, ಫಸ್ಟ್ ಓನರ್. ಇದು ಎಲ್ಲ ಗಾಡಿನೂ ಫಸ್ಟ್ ಓನರೇ ಇರೋದು. ಇದು ಎಲ್ಲ ಮ್ಯಾನ್ಯಲ್ ಬುಕ್, 2 ಕೀ ಎಲ್ಲ ಐತೆ, ಒರಿಜಿನಲ್ ಐತೆ ಗಾಡಿ ಎಲ್ಲ. ಇದು ಬಂದ್ಬಿಟ್ಟು 62,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ ಫೈನಲ್ 55ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 55 ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು. ಓಕೆ. ಒಂದು ರೌಂಡ್ ಆಫ್ ಮಾಡಿಬಿಡಿ, ಒಂದು 50,000ಗೆ. 50,000 ಬೇಕಾದರೆ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ 55ಗೆ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀರಾ? ಸೊ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಹೌದು ಸರ್. ಓಕೆ. ಹಾಗೆ ನಮ್ಮ ಮುಂದೆ ಯಮಹಾ ರೇ ಕೂಡ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. 2013 ಮಾಡಲ್. ಓಕೆ. ಲೇಡಿ ಯೂಸ್ಡ್ ಆಗಿರೋದು ಗಾಡಿ. ಹಾಂ. ರೀಸೆಂಟ್ಲಿ ಸರ್ವಿಸಿಂಗ್ ಎಲ್ಲ ಆಗಿದೆ. ಓಕೆ. 6 ಮಂತ್ಸ್ ಇಂಜಿನ್ ವ್ಯಾರಂಟಿ ಸಿಗುತ್ತೆ. 30,000 ಕಿಲೋಮೀಟರ್ ಓಡಿಸಿರೋದು. ಓಕೆ. ಒರಿಜಿನಲ್ ಪೇಂಟ್ ಐತೆ ಗಾಡಿ, ಏನು ಆಕ್ಸಿಡೆಂಟಲ್ ಏನಿಲ್ಲ. ಹಾಂ ಹಾಂ ಹಾಂ. ಓಕೆ. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 40,000 ಹೇಳ್ತಾ ಇದ್ದೀನಿ.
40,000 ಹೇಳ್ತಿದ್ರಾ? ಒಂದು 35 ಆಗುತ್ತಾ? ಒಂದು 33ಗೆ ಮಾಡ್ಕೊಡ್ತೀನಿ ಸರ್. 33 ಮಾಡ್ಕೊಡ್ತೀರಾ? ಓಕೆ. ಸೊ ಹಾಗೆ ನಮ್ಮ ಮುಂದೆ ತುಂಬ ಡಿಮಾಂಡ್ ಇರುವಂತಹ ಹೋಂಡಾ ಡಿಯೋ ಇದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ 2019 ಡಿಸೆಂಬರ್ ಇದು. ಓಕೆ. ಸಿಂಗಲ್ ಓನರ್. ಓಕೆ. ತುಂಬಾ ಕಮ್ಮಿ ಓಡಿಸಿದೆ ಗಾಡಿ, 17,000 ಓಡಿಸಿರೋದು. ಓಕೆ. ಎಲ್ಲ ಬ್ರ್ಯಾಂಡ್ ನ್ಯೂ ಐತೆ ಗಾಡಿ. ಓಕೆ. ಎಲ್ಲ ಒಂದು ರೀಫ್ ಮಾಡಿ ಕೊಡ್ತೀನಿ. ಹಾಂ. ಪ್ರೈಸ್ ಬಂದ್ಬಿಟ್ಟು 80,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆನಿಂದ ಬಂದ್ರೆ ಫೈನಲ್ ಟು ಫೈನಲ್ 75,000ಗೆ ಮಾಡ್ಕೊಡ್ತೀನಿ. 75,000 ನೋಡಿ, ಹೈಲಿ ಡಿಮ್ಯಾಂಡ್ ಐತೆ ಗಾಡಿ ಇದು ಎಲ್ಲ. ಇವಾಗ ನಮ್ಮ ಹತ್ರ ಎರಡೇ ಇರೋದು, ಬೇಕಾದ್ರೆ ಬನ್ನಿ ನೋಡಿ, ಏನು ಮಾಡ್ಕೊಡೋಣ. ನೋಡಿ ಒಂದು 68ಗೆ ಏನಾದ್ರು ಆಗುತ್ತಾ? 65ಗೆ ಕಮ್ಮಿ ಆಗ್ಬಿಡುತ್ತೆ ಸರ್. ಹಾಂ. ಡಿಮ್ಯಾಂಡ್ ಐತೆ ಅಲ್ವಾ, ಕಸ್ಟಮರೇ ಜಾಸ್ತಿ ಹೇಳ್ತಾ ಇದ್ದಾರೆ. ಎಷ್ಟಕ್ಕೆ ಆಗುತ್ತೆ ಫೈನಲ್? ಮಾಡ್ಕೊಡೋಣ ಸರ್. ರೌಂಡ್ ಆಫ್ ಮಾಡ್ಕೊಡ್ತೀರಾ? ಓಕೆ, ರೌಂಡ್ ಆಫ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನಮ್ಮ ಮುಂದೆ ಹೋಂಡಾ ಡಿಯೋ ಗ್ರೇ ಕಲರ್ ಇರುವಂತಹ ಒಂದು ವೆಹಿಕಲ್ ಕೂಡ ಇದೆ. ಸೊ ಏನ್ ಸರ್ ಇದು 2016 17 ಮಾಡಲ್? 16 ಮಾಡಲ್. ಇದೂನು ಸಿಂಗಲ್ ಓನರ್, ಎರಡು ಸಿಂಗಲ್. ಸರ್ ಇದು 18 ಮಾಡಲ್ ಇರ್ಬೇಕು ಅನ್ಸುತ್ತೆ. ಏನ್ ಸರ್? 18 ಮಾಡಲ್ ಇರ್ಬೇಕು ಇದು. 18 ಮಾಡಲ್. ಹಾ, 18 ಮಾಡಲ್ ಫಸ್ಟ್ ಓನರ್. ಓಕೆ. 20,000 ಏನು ಓಡಿಸಿದೆ ಗಾಡಿ. ತುಂಬಾನೇ ಜಿನಿನ್ ಆಗೈತೆ. 6 ಮಂತ್ಸ್ ಇಂಜಿನ್ ವ್ಯಾರಂಟಿ ಸಿಗುತ್ತೆ. ಓಕೆ. ನಿಮ್ ಕಡೆನಿಂದ ಬಂದ್ರೆ 65ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 65. 65 ಇನ್ನೂ ಹೆಚ್ಚು ಕಡಿಮೆ ಏನಾದ್ರು ಆಗುತ್ತೆ ನೋಡಿ ಸರ್. DX. ಆಕ್ಚುಲಿ ನನ್ನ ಫ್ರೆಂಡ್ಗೆ ಹೇಳ್ತಿದ್ದ ಈ ಗಾಡಿ ಬೇಕು ಅಂತ ಹೇಳಿ. ಸೊ ಹೆಚ್ಚು ಕಡಿಮೆ ಏನಾದ್ರು ಮಾಡ್ಕೊಡ್ತೀರಾ? ಇನ್ನೂ ಯಾಕಂದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು. ಬನ್ನಿ, ನಿಮ್ ಕಡೆನಿಂದ ಮಾಡ್ಕೊಡ್ತೀನಿ. ಅಲ್ಲ, ಪ್ರೈಸ್ ಸ್ವಲ್ಪ ಅವನಿಗೆ ಜಾಸ್ತಿ ಆಯ್ತು. ನಿಮ್ ಅಂದ್ರೆ ಮಾರ್ಕೆಟ್ ಪ್ರೈಸು ಅಷ್ಟೇ ಇರ್ಬೋದು, ಬಟ್ ಅವ್ನಿಗೆ ಸ್ವಲ್ಪ ಜಾಸ್ತಿ ಆಯ್ತು. ಹೆಚ್ಚು ಕಡಿಮೆ ಮಾಡ್ಕೊಡಂಗಿದ್ರೆ ಬೇಕಾದ್ರೆ ನಾನು ಕರೆಸ್ತೀನಿ. ಇಲ್ಲ ಓಕೆ ಸರ್, ಮಾಡೋಣ. ಬೇಕಾದ್ರೆ ಅದೊಂದು ಡೆಲಿವರಿ ವಿಡಿಯೋನ ಮಾಡ್ಬಿಡೋಣ ಜೊತೆಲಿ. ಇದು ಹೋಂಡಾ ಡಿಯೋ DX ಡಿಜಿಟಲ್ ಮೀಟರ್ ಬರುತ್ತೆ. ಹೌದು, ಇದು ಡಿಜಿಟಲ್ ಮೀಟರು. ಇದು ಬಂದು ಅನಲಾಗ್. ಓಕೆ ಸ್ನೇಹಿತರೆ, ತುಂಬ ಬೇಡಿಕೆ ಉಳ್ಳ ಬ್ಯಾಟ್ರಿ ಗಾಡಿ ಇದೆ. ಸೊ ಇದು ಬಂದು TVS iQube. ಸೊ TVS iQube ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಇಮ್ರಾನ್ ಅವರು ಇದ್ದಾರೆ. ಹೇಳಿ ಸರ್. 23 ಮಾಡಲ್, ಲೇಡಿ ಯೂಸ್ಡ್ ವೆಹಿಕಲ್, ಸಿಂಗಲ್ ಓನರ್. ಓಕೆ. ಫುಲ್ಲಿ ಇನ್ಶೂರ್ಡ್ ಐತೆ. ಓಕೆ. ಹೊಸ ಟೈರ್ ಐತೆ ಹಿಂದ್ಗಡೆ. ತುಂಬಾ ಕಮ್ಮಿ ಓಡಿಸಿದೆ, 14,000 ಚಿಲ್ಲರೆ ಓಡಿಸಿದೆ ಇದು. ಅಲ್ಲಿ ಎಲ್ಲ ಪಿನ್ ಟು ಪಿನ್ ಸರ್ವಿಸಿಂಗ್ ಎಲ್ಲ ಆಗಿದೆ. ಎಲ್ಲ ಸರ್ವಿಸಿಂಗ್ ಇದೆ. ಇದು ಹೊಸ ಟೈರ್ ಹಾಕಿದೀನಿ ಹಿಂದ್ಗಡೆದು. ಓಕೆ, ಹೊಸ ಟೈರ್ ಇದೆ. ಓಕೆ, ಫ್ರಂಟ್ ಕೂಡ ಚೆನ್ನಾಗಿದೆ ಟೈರ್. ಆಲ್ಮೋಸ್ಟ್ ಒಂದು 85% ಇದೆ ಅಂತ ಅನ್ಸುತ್ತೆ. ಹಾಂ, ಹೇಳಿ ಸರ್. ಇದು ಬಂದ್ಬಿಟ್ಟು 95,000 ಕೋಟ್ ಮಾಡ್ತಾ ಇದ್ದೀನಿ ಪ್ರೈಸ್. 95,000. ಓಕೆ. ಇದು ಹೊಸ ಗಾಡಿ ಬಂದ್ಬಿಟ್ಟು 1,48,000 ಆಗುತ್ತೆ. ಓಕೆ. ಇದು 110 ಕಿಲೋಮೀಟರ್ ಹೇಳ್ತಾರೆ ಶೋರೂಮ್ ನಿಂದ. 100 ಕಿಲೋಮೀಟರ್ ಹೋಗುತ್ತೆ. 95,000 ಹೇಳ್ತಾ ಇದ್ದೀನಿ. ಏನು ನೆಗೋಶಿಯೇಟ್ ಮಾಡಿ ಕೊಡ್ತೀನಿ. 90 ಆಗುತ್ತಾ? 90,000ಗೆ ಮಾಡ್ಕೊಡ್ತೀನಿ. ಓಕೆ, ಬನ್ನಿ. ಮಾಡ್ಕೊಡ್ತೀರಾ? ಬಂದ್ರೆ ಮಾಡ್ಕೊಡ್ತೀರಾ? ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಸುಜುಕಿ ಆಕ್ಸೆಸ್ ಇದೆ 125cc. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸುಜುಕಿ ಆಕ್ಸೆಸ್ 22 ಮಾಡಲ್, ಫಸ್ಟ್ ಓನರ್. ಇದು ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಹೇಳಿ ಸರ್, ಏನು ಪ್ರೈಸು? ಇದು ಪ್ರೈಸ್ ಬಂದ್ಬಿಟ್ಟು 90,000 ಹೇಳ್ತಾ ಇದ್ದೀನಿ. ಓಕೆ. ನಿಮ್ಮ ಕಡೆನಿಂದ ಬಂದ್ರೆ ಒಂದು 85ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡ್ ಇರೋದು. ನೋಡಿ ಸರ್, ಒಂದು 80ಗೆ ಮಾಡ್ಕೊಡ್ತೀರಾ? 83,000ಗೆ ಫೈನಲ್ ಮಾಡಿ. 83 ನೋಡಿ, ನಮಗೂ ಬೇಡ ನಿಮಗೂ ಬೇಡ, ಒಂದು 80ಗೆ ಮಾಡ್ಬಿಡಿ. ಏನು ಕಮಿಷನ್ ಇರಲ್ಲ, ಏನಿರಲ್ಲ. ನಮ್ಮ ಕಡೆನಿಂದ ವೆಹಿಕಲ್ ಪ್ರೈಸ್ದು ಮಾಡ್ಕೊಡ್ತೀನಿ. ಓಕೆ. ಸುಜುಕಿ ಆಕ್ಸೆಸ್ ಇದೆ, ಹೋಂಡಾ ಶೈನ್ ಇದೆ, ಬಜಾಜ್ ಪಲ್ಸರ್ ಇದೆ, ಹಾಗೆ TVS ಅಪಾಚಿ ಕೂಡ ಇದೆ. ಹೇಳಿ ಸರ್. ಇದು ಸುಜುಕಿ ಆಕ್ಸೆಸ್ 2021 ಮಾಡಲ್. ಓಕೆ. 15,000 ಕಿಲೋಮೀಟರ್ ಓಡಿಸಿರೋದು. ಓಕೆ. ಪ್ರೈಸ್ ಬಂದ್ಬಿಟ್ಟು 75,000 ಹೇಳ್ತಾ ಇದ್ದೀನಿ. ಎಷ್ಟನೇ ಓನರ್ ಇದು? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. 15,000 ಓಡಿದೆ. ಓಕೆ. 15,000 ಓಡಿಸಿದೆ. ಹೇಳಿ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಷ್ಟಾಗುತ್ತೆ? ಪೇಂಟ್ ಅಲ್ಲಿ ಐತೆ, ಏನು ಮಾಡೋದಿಲ್ಲ. ಸರ್ವಿಸಿಂಗ್ ಪಿನ್ ಟು ಪಿನ್ ಎಲ್ಲ ಮಾಡಿದ್ದೀನಿ. ನಿಮ್ಮ ಕಡೆನಿಂದ ಬಂದ್ರೆ ಒಂದು 70ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 70ಗೆ ಒಂದು 65 ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಟ್ರಾನ್ಸ್ಫರ್ದು ಕೊಡಬೇಕು. ಹಾಂ, 69ಗೆ ಕ್ಲೋಸ್ ಮಾಡ್ತೀನಿ. 65,000 ಕ್ಲೋಸ್ ಮಾಡ್ಕೊತೀರಾ? ಇನ್ಕ್ಲೂಡಿಂಗ್ ಅಲ್ಲ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇಲ್ಲ ಆಗಲ್ಲ. 68 68 69 ಲಾಸ್ಟ್ ಮಾಡ್ಕೊಡ್ತೀನಿ. 69 ಲಾಸ್ಟ್. ಬಂದ್ರೆ ಹೆಚ್ಚು ಕಡಿಮೆ ಮಾತಾಡೋಕ್ಕಾಗಲ್ಲ. ಕಡೆಯಿಂದ ಬಂದ್ರೆ ಬೇಕಾದ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ ಈ ಗಾಡಿಗೆ, ಬೇರೆ ಗಾಡಿಗಿಲ್ಲ. ಸೂಪರ್ ಸರ್. ಓಕೆ. ಸ್ನೇಹಿತರೆ, ಹಾಗೆ ಮುಂದೆ ಹೋಂಡಾ ಶೈನ್ ಇದೆ. ಹೇಳಿ ಸರ್. ಹೋಂಡಾ ಶೈನ್ 22 ಮಾಡಲ್.
ಓಕೆ 17,000 ಓಡಿಸಿರೋದು, ಸಿಂಗಲ್ ಓನರ್. ಓಕೆ. ಮೈಲೇಜ್ ಗಾಡಿಗೆ ತುಂಬಾ ಡಿಮ್ಯಾಂಡ್ ಐತೆ, ಎಲ್ಲ ಜನ ಕೇಳ್ತಾರೆ ಮೈಲೇಜ್ ಗಾಡಿ ಬೇಕು ಅಂತ. 22 ಮಾಡೆಲ್ ತುಂಬಾ ರೇರ್ ಸಿಗೋದು. ಓಕೆ. ತುಂಬಾ ಚೆನ್ನಾಗೈತೆ ಗಾಡಿ, ವೆಲ್ ಮೇಂಟೈನ್ಡ್ ಆಗಿದೆ, ಶೋರೂಮ್ ಕಂಡೀಷನ್ ಐತೆ. ನಿಮ್ ಕಡೆನಿಂದ ಬಂದ್ರೆ ಫೈನಲ್ ಟು ಫೈನಲ್ 80,000ಗೆ ಕ್ಲೋಸ್ ಮಾಡ್ತೀನಿ ಸರ್. 80,000? ಹೌದು. ಹಾಗಾದ್ರೆ 75 ಕ್ಲೋಸ್ ಮಾಡ್ಕೊಡ್ತೀರಾ? ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ನಿಮ್ಗೆ ಬೇಕಾದ್ರೆ ಒಂದು 78ಗೆ ಕ್ಲೋಸ್ ಮಾಡ್ತೀನಿ. 78ಗೆ ಮಾಡ್ತೀರಾ? ಓಕೆ. ಸೊ ಹಾಗೆ ನಮ್ಮ ಮುಂದೆ ಬಜಾಜ್ ಪಲ್ಸರ್ ಕೂಡ ಇದೆ ಸ್ನೇಹಿತರೆ. ಬಜಾಜ್ ಪಲ್ಸರ್ 2016 ಮಾಡೆಲ್, ಫಸ್ಟ್ ಓನರ್. 15 16 16 16 ಮಾಡೆಲ್. ಹೇಳಿ ಸರ್. ಫಸ್ಟ್ ಓನರ್, ಸರ್ವಿಸಿಂಗ್ ಎಲ್ಲ ಆಗಿದೆ. ಓಕೆ. ಬರೀ ಒಂದು ಪಾಲಿಶಿಂಗ್ ಮಾಡಬೇಕು ಅಷ್ಟೇ. ಓಕೆ. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 48,000 ಫೈನಲ್. 48,000 ಫೈನಲ್. ಟ್ರಾನ್ಸ್ಫರ್ ಚಾರ್ಜಸ್ ಸಪ್ರೇಟ್ ಆಗುತ್ತೆ. ಓಕೆ. 45ಕ್ಕೆ ಮುಗಿಸ್ಕೊಡ್ತೀರಾ? 45ಗೆ ಇಲ್ಲ, ಒಂದು 47 ಮಾಡ್ಕೊಡ್ತೀನಿ ಸರ್ ಫೈನಲ್. 47? ಸರಿ. ಹಾಗೆ ನಮ್ಮ ಮುಂದೆ TVS ಅಪಾಚಿ ಇದೆ ಸ್ನೇಹಿತರೆ, ಹೇಳಿ ಸರ್ ಇದ್ರ ಬಗ್ಗೆ. ಅಪಾಚಿ 2011 ಮಾಡೆಲ್. ಓಕೆ. ತುಂಬಾ ಚೆನ್ನಾಗೈತೆ ಗಾಡಿ, ಇದು ಎಲ್ಲ ಒರಿಜಿನಲ್ ಐತೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸರ್ವಿಸಿಂಗ್ ಆಗಿದೆ. ಓಕೆ. ತುಂಬಾ ನೀಟ್ ಆಗೈತೆ ಗಾಡಿ, ಸ್ಕ್ರಾಚಸ್ ಏನಿಲ್ಲ. ಓಕೆ. 38,000ಗೆ ಕ್ಲೋಸ್ ಮಾಡ್ತೀನಿ ಸರ್. 38,000 ಕ್ಲೋಸ್ ಆಗುತ್ತೆ. ಈ ಪ್ರೈಸ್ ಅಲ್ಲಿ ಎಲ್ಲಿ ಸಿಗಲ್ಲ ಸರ್. ಒಂದು 35 ಮಾಡ್ಕೊಳ್ಳಿ. 36 ಮಾಡ್ಕೊಡ್ತೀನಿ, ಹೋಗಿ ಸರ್. 36 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರಾ? ಹೌದು ಸರ್. ಇವಾಗ ಎಲ್ಲ ಫುಲ್ ಕ್ಯಾಶ್ ಅಲ್ಲೇ ತಗೋಬೇಕಾ ಇಲ್ಲ ಲೋನ್ ಆದ್ರೂ ಫೆಸಿಲಿಟಿ ಇದೆಯಾ? EMI ಆಪ್ಷನ್ ಐತೆ ಸರ್ ನಮ್ಮ ಹತ್ರ. 2 ಬ್ಯಾಂಕ್ ಐತೆ, ವೀಲ್ಸ್ ಆನ್ EMI ಐತೆ, ಆಮೇಲೆ ಇನ್ನೊಂದು IDFC ಬ್ಯಾಂಕ್ ಐತೆ. ಮಾಡ್ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ, ಬಟ್ ಕಸ್ಟಮರ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ ನಮ್ಮ ಕಡೆನಿಂದ. ಯಾರನ್ನ ಬರ್ತಾರೆ, ನಮ್ಮ ಹತ್ರ ಕ್ಯಾಶ್ ಇಲ್ಲ, ಇಷ್ಟೇ ಇರೋದು. ಮಿನಿಮಮ್ 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದು ಎಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಎಲ್ಲ ಗಾಡಿ 20,000 ರೂಪಾಯಿ ತಗೊಂಬಂದ್ರೆ ಗಾಡಿಗಳು ತಗೋಬಹುದು. ಹೌದು, ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸರಿ 10,000ಗೆ ಆಗುತ್ತೆ, ಒಂದೊಂದ್ಸರಿ 25. ಇದು ಲೋಕಲ್ ಅಲ್ಲಿ ಇರೋರ್ಗೆ ಇಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಬಂದು ತಗೋಬೋದಾ? ಲೋಕಲ್ ಅಡ್ರೆಸ್ ಇರಬೇಕು, ಇಲ್ಲ ಅಂದ್ರೆ ನೀವು ಮಾಡ್ಕೊಡ್ತೀರಾ ರೆಂಟಲ್ ಅಗ್ರಿಮೆಂಟ್. ರೆಂಟಲ್ ಅಗ್ರಿಮೆಂಟ್ ಒಂದು 500 ರೂಪಾಯಿ ಚಾರ್ಜ್ ಆಗುದಲ್ವಾ? ಚಾರ್ಜಸ್ ಅದು ಆಗುತ್ತೆ. ಓಕೆ ಓಕೆ. ಸೊ ನಿಮ್ಮ ಅಡ್ರೆಸ್ ಇನ್ನೊಂದ್ಸಲ ನಮ್ಮ ವೀಕ್ಷಕರಿಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದ್ಬಿಟ್ಟು BTM ಸೆಕೆಂಡ್ ಸ್ಟೇಜ್ 16 ಮೇನ್ ರೋಡ್ ಅಲ್ಲಿ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತೆ, ಅದರ ಆಪೋಸಿಟ್ ಇರೋದು. ರಾಯಲ್ ಎನ್ಫೀಲ್ಡ್ ಶೋರೂಮ್. ಓಕೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಆಪೋಸಿಟ್ನೇ ಬಂದ್ರೆ ನಮ್ಮ ಆಫೀಸ್ ಐತೆ. ಇಲ್ಲಿ 2 ವೀಲರು ಮಾಡ್ತೀವಿ, 4 ವೀಲರು ಮಾಡ್ತೀವಿ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಸ್ನೇಹಿತರೆ. ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನಾವು 4 ವೀಲರು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ. ಏಪ್ರಿಲ್ 2020 ಮಾಡೆಲ್, ಇದು ಸಿಂಗಲ್ ಓನರ್, 11,000 ಮಾತ್ರ ಓಡಿಸಿರೋದು. ಶೋರೂಮ್ ಹಿಸ್ಟ್ರಿ ಎಲ್ಲ ಐತೆ ಗಾಡಿದು, ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ರೇಸ್ ಎಡಿಷನ್ನು, 160 ಹೊಸ ಗಾಡಿ ಇದು. ನಿಮ್ಮ ಕಡೆನಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಎಷ್ಟಾಗುತ್ತೆ ಸರ್ ಪ್ರೈಸು? ಪ್ರೈಸ್ ಇದು ಬಂದ್ಬಿಟ್ಟು 95,000 ಹೇಳ್ತಾ ಇದ್ದೀನಿ ಸರ್. 95? ಹೌದು. 188ಗೆ ಮಾಡಿಕೊಡ್ತೀನಿ ಸರ್ ಫೈನಲ್. 88,000ಗೆ ಮಾಡಿಕೊಡು. ಲೋ ಬಜೆಟ್ ಗಾಡಿನೂ ಐತೆ ನಮ್ಮ ಹತ್ರ, 25,000 ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಐತೆ. 2009 ಮಾಡೆಲ್, ಫಸ್ಟ್ ಓನರ್ ಗಾಡಿ ಇದು. ಸೀಲ್ಡ್ ಇಂಜಿನ್ ಐತೆ ಇದು ಗಾಡಿ. 25,000 ಆಗುತ್ತೆ ಸರ್. ಇಲ್ಲ ಸರ್, 24,000 ಫೈನಲ್ ಮಾಡಿಕೊಡ್ತೀನಿ. ಫ್ರೆಶ್ 5 ಇಯರ್ಸ್ FC ಸಿಗುತ್ತೆ. ಅದೂ ಆ್ಯಕ್ಟಿವಾ, ಹೋಂಡಾ ಆ್ಯಕ್ಟಿವಾ. ಇದು ಬಂದ್ಬಿಟ್ಟು 20,000. ಹೌದು, ಅದು 5 ಮಾಡೆಲ್, 5 ಸಿಂಗಲ್ ಓನರ್. ಫೈನಲ್ ಒಂದು 18,000 ಮಾಡಿಕೊಡ್ತೀನಿ. ಹೌದು. ನಿಮ್ಮ ಕಡೆಯಿಂದ ಬಂದರೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಮಾಡಿಕೊಡ್ತೀನಿ ಬಿಡಿ ಸರ್. ಹೌದು. ರ್ಯಾಕ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ನಾವು ಇನ್ಲ್ಯಾಂಡ್ದು ಬುಲ್ಲೆಟ್, 2 ಬುಲ್ಲೆಟ್ ಐತೆ, ಅದೂ ಎಲ್ಲ ನಾವು ಅಪ್ಲೋಡ್ ಮಾಡ್ತೀನಿ ನಿಮಗೆ. G ಇಂಜಿನ್ದು ಅದು, ಇನ್ನೂ ಕಾರ್ಸ್ನೂ ಐತೆ ನಮ್ಮ ಹತ್ರ, 2 ಮಾಡ್ತೀನಿ ನಾವು. 2 ವೀಲರು ಮಾಡ್ತೀನಿ, 4 ವೀಲರು ಐತೆ. ಎಲ್ಲ ನಿಮಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್.